ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಈ ಸಮಯದಲ್ಲಿ ದೇವರು ಕೊಟ್ಟಂಥ ಈ ಒಳ್ಳೆಯ ಸಮಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಈ ಸಮಯದ ಸಂದೇಶ ಏನಂದರೆ, ನಾವು ಆಸಕ್ತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಒಬ್ಬ ಮನುಷ್ಯನು ಯಾವ ರೀತಿಯಾಗಿ ಆಸಕ್ತಿ ಉಳ್ಳವರಾಗಿದ್ದರೆ ದೇವರ ಮಹಿಮೆಯನ್ನು, ದೇವರ ಒಂದು ಸನ್ನಿಧಾನನ ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡೋಣ. ನಾವು ಲೂಕನ ಬರೆಸುವ ವಾರ್ತೆ 18ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಅಲ್ಲಿ ನಾವು ನೋಡ್ತೀವಿ, ಒಬ್ಬ ಕುರುಡನು ಸ್ವಸ್ಥ ಆಗಿದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನು ಯೆರಿಕೋ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗಲಲ್ಲಿ ಕೂತುಕೊಂಡು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನ್ನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿದನು. ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗದಲ್ಲಿ ಹೋಗುತ್ತಾರೆ ಎಂದು ತಿಳಿಸಿದಾಗ ಅವನು, ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಅವನು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡರು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆಕೊಟ್ಟನು. ಅವನು ಹತ್ತಿರಕ್ಕೆ ಬಂದು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದರು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಅದಕ್ಕೆ ತಕ್ಷಣವೇ ಅವನಿಗೆ ಕಣ್ಣು ಕಾಣಿಸಿದವು. ಅವನು ದೇವರನ್ನು ಕೊಂಡಾಡುತ್ತಾ ಆತನಿದ್ದ ಹಿಂದೆಯೇ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ತುತಿಸಿದರು. ಅಂದರೆ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಯೆರಿಕೋ ಪಟ್ಟಣಕ್ಕೆ ಹೋಗುವಾಗ ದಾರಿಯ ಮಗ್ಗಲಲ್ಲಿದ್ದಂಥ ಒಬ್ಬ ಭಿಕ್ಷಗಾರ ಇರ್ತಾನೆ. ಆತನು ಆ ಜನರ ಶಬ್ದವನ್ನು ಕೇಳ್ತಾನೆ. ಶಬ್ದವನ್ನು ಕೇಳಿ ಅಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ವಿಚಾರಿಸುವಾಗ ನಜರೇತಿನ ಯೇಸು ಆ ಮಾರ್ಗದಲ್ಲಿ ಹೋಗುತ್ತಿದ್ದಾರೆ ಎಂಬುದು ಆ ಕುರುಡನಿಗೆ ಗೊತ್ತಾಗ್ತದೆ. ತಕ್ಷಣವೇ ಅವನು ಯೇಸು ಸ್ವಾಮಿ ವಿಷಯನ ತಿಳಿದಿದ್ನೋ, ಆತನ ಅದ್ಭುತ ಕಾರ್ಯವನ್ನು ಅವನು ನೋಡಿದ್ನೋ, ಅದನ್ನು ಕೇಳಿ ಆ ಶಬ್ದವನ್ನು ಕೇಳಿದ ತಕ್ಷಣ ಅವನಲ್ಲಿ ಒಂದು ಆಸಕ್ತಿ ಉಂಟಾಗ್ತದೆ. ಏನಂದರೆ, ನಾನು ಯೇಸು ಸ್ವಾಮಿನ ಕೂಗಿಕೊಳ್ಬೇಕು, ಆತನಿಂದ ನಾನೊಂದು ಅದ್ಭುತನ ನಾನು ಕಾಣಬೇಕು ಎಂಬುದಾಗಿ ಆತನು ತನ್ನಲ್ಲಿದ್ದಂಥ ಆ ಭಿಕ್ಷದ ಪಾತ್ರೆಯನ್ನು, ಆತನ ಮೇಲಿದ್ದಂಥ ಆತನ ಬಟ್ಟೆಯನ್ನು, ಹೊದಿಕೆಯನ್ನು ತೆಗೆದು ತಕ್ಷಣವೇ ಅವನು ಯೇಸು ಸ್ವಾಮಿಯನ್ನು ತಡ ಮಾಡದೆ ಕೂಗಿಕೊಳ್ಳೋದನ್ನ ನಾವು ನೋಡ್ತೀವಿ. ಅಲ್ಲಿ ನಾವು ನೋಡಿದಾಗ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸಿ ಎಂದು ಕೂಗಿಕೊಂಡನು. ಮುಂದೆ ಹೋಗುತ್ತಿದ್ದವರು, ಅಂದರೆ ಯೇಸು ಸ್ವಾಮಿ ಆ ಮಾತನ್ನು ಕೇಳಿರ್ಬೋದು, ಆದರೆ ಅಲ್ಲಿ ಮುಂದೆ ಹೋಗ್ತಿದ್ದಂಥ ಜನರು ಆತನನ್ನು, ನೀನು ಕೂಗಬೇಡ, ಗುರುವಿಗೆ ತೊಂದರೆ ಕೊಡಬೇಡ ಎಂಬುದಾಗಿ ಅವರು ಹೇಳೋದನ್ನ ನಾವು ನೋಡ್ತೀವಿ. ಆದರೆ ಅವನು ಜನರ ಮಾತಿಗೆ ಯಾವುದೇ ಗಮನವನ್ನು ಇಟ್ಟುಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಅವನು ತಕ್ಷಣವೇ ತಿರ್ಗಾ ಮತ್ತಷ್ಟು ಜೋರಾಗಿ ಅವನು ಕೂಗಿಕೊಳ್ಳೋದನ್ನ ನಾವು ನೋಡ್ತೀವಿ. ಅಲ್ಲಿ ಅವನು ಕೂಗುವಾಗ ಅಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಅವರನ್ನು ಅಲ್ಲಿ ನಿಂತು ಒಬ್ಬ ವ್ಯಕ್ತಿಗೆ ಹೇಳ್ತಾರೆ, ಆತನನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ನೋಡಿ, ಈ ಸಮಯದಲ್ಲಿ ನಾವು ಆಲೋಚನೆ ಮಾಡೋದಾದರೆ, ಆ ಸಮಯದಲ್ಲಿ ಜನರು ಆತನನ್ನು ಗದರಿಸುವಾಗ ಆತನೇನಾದರೂ ಸುಮ್ಮನೆ ಇದ್ದಿದ್ರೆ ಯೇಸು ಸ್ವಾಮಿ ಆತನಿಗೆ ಒಂದು ಅದ್ಭುತ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಯೇಸು ಸ್ವಾಮಿ ಜನರ ಗದರಿಕೆಗೆ ಈ ಮನುಷ್ಯನು ಏನು ಮಾಡಬಹುದು ಎಂಬುದಾಗಿ ತಿಳಿದು ಆತನು ಸ್ವಲ್ಪ ಮುಂದೆ ಹೋಗಿರ್ಬೋದು. ಆದರೆ ಅಲ್ಲಿ ನಾವು ನೋಡ್ತೀವಿ, ಆತನ ಕುರುಡನ ಒಂದು ನಂಬಿಕೆ ಏನಂದರೆ, ಆತನಿಗೆ ತಿಳಿದಿತ್ತು ಏನಂತ. ಎಲ್ಲ ಹೇಳಿದರು, ಆತನು ಹುಟ್ಟು ಕುರುಡನು, ಮತ್ತು ತಾಯಿಯ ಗರ್ಭದಲ್ಲಿ ಆತನು ಕುರುಡನಾಗಿ ಹುಟ್ಟಿದನು. ಮತ್ತು ಜನರು ಹೇಳಿದರು, ಆತನಿಗೆ ಯಾವತ್ತೂ ಕಣ್ಣು ಬರೋದಿಲ್ಲ ಎಂಬುದಾಗಿ. ಮತ್ತು ವೈದ್ಯಕೀಯ ವಿಜ್ಞಾನದ ಪ್ರಕಾರ ನೋಡೋದಾದರೆ ಆತನಿಗೆ ಯಾವುದೇ ಕಾರಣದಿಂದ ಕಣ್ಣು ಬರೋದಿಲ್ಲ ಎಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಆತನಲ್ಲಿ ಒಂದು ನಂಬಿಕೆ, ಆ ಜನರು ಈತನು ಏನು ಕೇಳ್ಬೋದು, ಒಂದು ಆಹಾರ ಕೇಳ್ಬೋದು, ಇಲ್ಲ ಒಂದು ಹಣ ಕೇಳ್ಬೋದು. ಯಾಕೆಂದರೆ ಆ ಜನರಿಗೆ ಗೊತ್ತಿತ್ತು ಅವನು ಹುಟ್ಟು ಕುರುಡ, ಅವನ ಜೀವಮಾನದಲ್ಲಿ ಕಣ್ಣು ಬರೋದಿಲ್ಲ ಎಂಬುದಾಗಿ. ಆದರೆ
ಅಲ್ಲಿ ನಾವು ನೋಡ್ತೀವಿ ಆತನ ನಂಬಿಕೆಯನ್ನು ನೋಡಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಆತನನ್ನು ಹತ್ತಿರ ಕರ್ಕೊಂಡು ಬಂದಾಗ ಆತನು ಅವರನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ. ಇಲ್ಲಿ ಯೇಸು ಸ್ವಾಮಿ ಆತನ ನಂಬಿಕೆಯನ್ನು ಪರೀಕ್ಷೆ ಮಾಡಿದ್ರು. ಆವಾಗ ಆತನು ಹೇಳ್ತಾನೆ, ಆವಾಗ ನನ್ನ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂತನು. ನೋಡಿ, ಇದು ಒಂದು ವಿಶೇಷವಾದದ್ದು. ಆದರೆ ಅವನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ, ಯೇಸು ಸ್ವಾಮಿಯನ್ನು ಆತನು ಕೂಗಿಕೊಳ್ಳುವಾಗ ಒಂದು ದೊಡ್ಡ ಅದ್ಭುತ ಕಾರ್ಯವನ್ನು ನಾವು ನೋಡ್ತೀವಿ. ಮತ್ತು ಒಂದು ಆಸಕ್ತಿ ಆತನಲ್ಲಿ ನಾವು ನೋಡ್ತೇವೆ. ಮತ್ತು ಆತನಲ್ಲಿ ಒಂದು ನಂಬಿಕೆಯನ್ನು ಸಹ ನಾವು ನೋಡ್ತೇವೆ. ಯಾಕೆಂದರೆ ಆತನು ಕೂಗಿಕೊಳ್ಳುವಾಗ ಒಂದು ದೊಡ್ಡ ಬಿಡುಗಡೆಯನ್ನು ಆತನು ಮತ್ತು ಆತನ ನಂಬಿಕೆ ಏನು, ಯೇಸುಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ತಿಳಿದು, ಲೋಕ ಅವನಿಗೆ ಹೇಳಿರ್ಬೋದು, ವೈದ್ಯಕೀಯ ಹೇಳಿರ್ಬೋದು, ಅದರ ಮೇಲೆಲ್ಲ ನಂಬಿಕೆ ಇಡದೆ ಯೇಸು ಸ್ವಾಮಿನ ಕೇಳಿಕೊಳ್ತಾನೆ, ನನ್ನ ಕಣ್ಣು ಬರುವಂತೆ ಮಾಡು ಸ್ವಾಮಿ ಅಂತಂದು. ಯೇಸು ಅವನಿಗೆ, ನಿನಗೆ ಕಣ್ಣು ಬರಲಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಅಂದರೆ ಯೇಸು ಸ್ವಾಮಿ ಹೇಳಿದ ತಕ್ಷಣ ಅಲ್ಲಿ ನಾವು ನೋಡ್ತೇವೆ, ಆತನಿಗೆ ಸ್ವಸ್ಥವಾಯಿತು ಮತ್ತು ಆತನಿಗೆ ಕಣ್ಣು ಬಂದದ್ದನ್ನು ನಾವು ನೋಡ್ತೇವೆ. ಅಂದರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದ ತಕ್ಷಣವೇ ಅವನಿಗೆ ಕಣ್ಣು ಬಂದವು. ನೋಡಿ, ಆತನ ಕಣ್ಣು ಬಂದಾಗ ಆತನಿಗೆ ಎಂಥ ಒಂದು ಆಶ್ಚರ್ಯವನ್ನು ನೋಡ್ದ. ಮೊದಲು ಯೇಸು ಸ್ವಾಮಿನ ನೋಡ್ದ, ಮತ್ತು ಜನಗಳನ್ನ ನೋಡ್ದ. ಅವನ ಜೀವನದಲ್ಲಿ ಆ ಬೆಳಕು ನೋಡಿರಲಿಲ್ಲ, ಅವನ ಜೀವನ ಎಲ್ಲ ಕತ್ತಲೆ ಆಗಿತ್ತು. ಆದರೆ ಆ ಯೇಸು ಸ್ವಾಮಿಯನ್ನು ಆತನು ಸಂಧಿಸಿ ಆಸಕ್ತಿಯಿಂದ, ನಂಬಿಕೆಯಿಂದ ಯೇಸುವಿನ ಬಳಿಗೆ ಬಂದಾಗ ಒಂದು ದೊಡ್ಡ ಅದ್ಭುತ, ದೊಡ್ಡ ಬಿಡುಗಡೆ, ದೊಡ್ಡ ಒಂದು ಸಂತೋಷವನ್ನು ಆತನು ಕಾಣ್ತಾನೆ. ದೇವರ ಮಕ್ಕಳೇ, ನಾವು ಸಹ ಈ ದೇವರ ಈ ವಾಕ್ಯದ ಪ್ರಕಾರ ನಾವು ನೋಡೋದಾದರೆ, ನಾವು ದೇವರಲ್ಲಿ ನಂಬಿಕೆ ಉಳ್ಳವರಾಗಿರೋಣ ಮತ್ತು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರೋಣ. ಮತ್ತು ದೇವರಿಗೆ ಅಸಾಧ್ಯವಾದದ್ದು ಒಂದೂ ಲೋಕದಲ್ಲಿ ಇಲ್ಲ ಎಂಬುದಾಗಿ ನಮ್ಮ ನಂಬಿಕೆಯಲ್ಲಿ ನಾವು ದೃಢಪಡಿಸಿಕೊಳ್ಳೋಣ. ನೋಡಿ, ಅವನ ಜೀವಿತದಲ್ಲಿ ಜನರು ತಿಳಿದಿದ್ರೆ ಅವನ ಜೀವಿತ ಇಷ್ಟೇ. ಇನ್ನು ಅವನು ಯಾವುದೇ ರೀತಿ ಅವನ ಭಿಕ್ಷೆ ಬೇಡುವುದನ್ನು ಬಿಟ್ಟರೆ ಅವನಿಗೆ ಯಾವ ಕೆಲಸವೂ ಇಲ್ಲ. ಯಾಕೆಂದರೆ ಅವನಿಗೆ ಕಣ್ಣು ಕಾಣುತ್ತಿಲ್ಲ ಎಂಬುದಾಗಿತ್ತು. ಆದರೆ ಆತನು ಅಲ್ಲಿ ನಾವು ನೋಡ್ತೇನೆ, ಆತನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು ಎಂಬುದಾಗಿ. ಅಂದರೆ ಅಲ್ಲಿ ನಾವು ನೋಡೋದಾದರೆ ಒಂದು ಆಸಕ್ತಿ ಮತ್ತು ನಂಬಿಕೆ ಆತನಲ್ಲಿದ್ದಂಥ ಒಂದು ದೃಢವಾದ ಆ ಒಂದು ಆಸಕ್ತಿಯಿಂದ ಒಂದು ದೊಡ್ಡ ಕಾರ್ಯನ ಜನರು ಆತನನ್ನು ಗದರಿಸಿದ್ರು. ಆದರೆ ಅವನು ತನ್ನ ನಂಬಿಕೆಯನ್ನು ಬಿಡದೆ, ತನ್ನ ಆಸಕ್ತಿಯನ್ನು ಬಿಡದೆ ಅವನು ತನ್ನೊಂದು ಯೇಸುವನ್ನು ಕೂಗಿಕೊಂಡ ಕಾರಣ ಒಂದು ದೊಡ್ಡ ಅದ್ಭುತವನ್ನು ಆತನ ಜೀವಿತದಲ್ಲಿ ಒಂದು ಬಿಡುಗಡೆ ಆಯಿತು. ದೇವರ ಮಕ್ಕಳು, ನಮ್ಮನ್ನು ಸಹ ದೇವರ ಸನ್ನಿಧಾನದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿ ನಾವು ಯಾವಾಗಲೂ ಇರುವುದಾದರೆ ಖಂಡಿತವಾಗಿ ಆ ಕುರುಡನನ್ನು ಮುಟ್ಟಿದಂಥ ದೇವರು ಇವತ್ತು ಜೀವಿಸುವಂಥ ದೇವರು, ಮರಣವನ್ನೇ ಗೆದ್ದು ಬಂದಂಥ ದೇವರು, ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತೇನೆ ಎಂಬುದಾಗಿ ಹೇಳಿದಂಥ ದೇವರು, ಆತನು ನಮ್ಮ ನಂಬಿಕೆಯನ್ನು ಸಹ ಆತನು ಪರೀಕ್ಷೆ ಮಾಡುವಂಥ ದೇವರಾಗಿದ್ದಾರೆ. ಅದರಿಂದ ದೇವರ ಮಕ್ಕಳ ಈ ಸಮಯದಲ್ಲಿ ಕುರುಡನ ಹಾಗೆ ನಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ನಂಬಿಕೆಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸೋಣ. ಏನೇ ಕಷ್ಟ ಇರ್ಬೋದು, ಅವನ ಜೀವಿತವನ್ನು ನೋಡುವಾಗ ಲೋಕ ತಿಳಿದಿತ್ತು, ಇವನ ಜೀವಿತ ಇಷ್ಟೇ, ಇವನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ದೇವರು ಯೇಸು ಸ್ವಾಮಿ ಆತನ ಬಳಿಗೆ ಬಂದಾಗ ಆತನ ಒಂದು ದೊಡ್ಡ ಮಹತ್ ಕಾರ್ಯಗಳನ್ನು ನೋಡುವಾಗ ನಾವು ನೋಡ್ತೇವೆ, ಅವನ ಜೀವಿತದಲ್ಲಿ ಆತನು ಕಾಣದಂಥ ಎಲ್ಲ ವಿಷಯಗಳನ್ನು ನೋಡಲಿಕ್ಕೆ ದೇವರು ಸಹಾಯ ಮಾಡಿದರು. ಅವನ ಸಂತೋಷ, ಬೆಳಕನ್ನು ನೋಡಿದಾಗ, ಮತ್ತು ಆ ಜನರನ್ನು ನೋಡುವಾಗ, ಮತ್ತು ಆ ಮರಗಿಡಗಳನ್ನು ನೋಡುವಾಗ, ಆತನ ಜೀವಿತದಲ್ಲಿ ಆ ಒಂದು ಈ ನೋಡುವುದೇ ಇಲ್ಲ ಎಂಬುದಾಗಿ ಜನರು ತಿಳಿದುಕೊಂಡಂಥ ಸ್ಥಳದಲ್ಲಿ ದೇವರು ಒಂದು ದೊಡ್ಡ ಅದ್ಭುತವನ್ನು, ದೊಡ್ಡ ಬಿಡುಗಡೆಯನ್ನು ಮಾಡಿಕೊಟ್ರು. ದೇವರ ಮಕ್ಕಳೇ, ಈ ವಾಕ್ಯದ ಮುಖಾಂತರ ನಾವು ತಿಳಿಯೋದು ಏನಂದರೆ, ನಮ್ಮ ಆಸಕ್ತಿ ಯಾವಾಗಲೂ ನಾವು ದೇವರಲ್ಲಿ ನಂಬಿಕೆ ಉಳ್ಳವರಾಗಿ ಮುಂದೆ ಜೀವಿಸಬೇಕೆಂಬುದೇ ಇದರಲ್ಲಿ ನಾವು ಈ ಹುಟ್ಟು ಕುರುಡನ ಬಗ್ಗೆಯಲ್ಲಿ ನಾವು ತಿಳಿದುಕೊಳ್ಳುವಂಥದ್ದಾಗಿದೆ. ಅದೇ ಪ್ರಕಾರ ನಾವು ಅದೇ ಅಧ್ಯಾಯದಲ್ಲಿ 19ನೇ ವಚನವನ್ನು ಸಹ ನಾವು ಓದಿಕೊಳ್ಳೋಣ. ಅಲ್ಲಿ ಯೇಸು ಆತನು ಯೆರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು
ಐಶ್ವರ್ಯವಂತನು. ಅವನು ಯೇಸುವನ್ನು ಎಂಥವನೆಂದು ನೋಡುವುದಕ್ಕೆ ಅಪೇಕ್ಷೆ ಉಳ್ಳವನಾಗಿ ತಾನು ಗಿಡ್ಡನಾದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿದ್ದ ಮಾರ್ಗದಲ್ಲಿ ಆಲದ ಮರವನ್ನು ಹತ್ತಿದನು. ಇಲ್ಲಿ ನಾವು ನೋಡ್ತೇವೆ, ಒಬ್ಬ ಸುಂಕದವನು ಮತ್ತು ಜಕ್ಕಾಯನೆಂಬ ಹೆಸರುಳ್ಳ ಮನುಷ್ಯನು ಆ ಯೇಸು ಸ್ವಾಮಿ ಆ ಯೆರಿಕೋ ಪಟ್ಟಣವನ್ನು ದಾಟಿ ಹೋಗುವಾಗ ಸಹ ಈ ವ್ಯಕ್ತಿಯು ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಅಪೇಕ್ಷೆ ಉಳ್ಳವನಾಗಿರ್ತಾನೆ. ಅವನ ಆಸೆ ಒಂದೇ, ನಾನು ಯೇಸು ಹೆಂಗಿದ್ದಾರೆ ಅವರನ್ನು ನಾನು ನೋಡಲೇಬೇಕು, ಆತನನ್ನು ನಾನು ಇವತ್ತು ನೋಡಲೇಬೇಕು. ಅವನೊಬ್ಬ ಐಶ್ವರ್ಯವಂತ, ಆತನಿಗೆ ಏನೂ ಕಡಿಮೆ ಇಲ್ಲ. ಆದರೂ ಅವನಲ್ಲಿ ಒಂದು ಆಸಕ್ತಿ ಏನಂದರೆ, ನಾನು ಯೇಸು ಸ್ವಾಮಿನ ನೋಡಬೇಕು ಎಂಬುದಾಗಿ ಒಂದು ಆಶೆಯಿಂದ ಆತನು ಏನು ಮಾಡ್ತಾನೆ, ಆ ದಾರಿಯ ಮಗ್ಗಲಲ್ಲಿ ಹೋಗುತ್ತಿದ್ದಂಥ ಜನರ ಮಧ್ಯದಲ್ಲಿ ನುಗ್ಗಿ ಹೋಗ್ತಾನೆ. ಆದರೆ ಅಲ್ಲಿ ಆತನು ಗಿಡ್ಡನಾದ್ದರಿಂದ ಯೇಸು ಸ್ವಾಮಿ ಅವನಿಗೆ ಕಾಣಲಿಲ್ಲ. ಅಯ್ಯೋ, ನನಗೆ ಕಾಣಲಿಲ್ವಲ್ಲ, ಬಿಡು, ನಾ ಏನು ನೋಡೋದು ಅಂತ ಹೇಳಿ ಉದಾಸೀನ ಮಾಡಲಿಲ್ಲ. ಅವನೇನು ಮಾಡ್ತಾನೆ, ತನ್ನ ಐಶ್ವರ್ಯವಂತನಾಗಿದ್ದನು, ಆ ಪಟ್ಟಣಕ್ಕೆ ಜನರ ಮಧ್ಯದಲ್ಲಿ ತಿಳಿದಂಥ ವ್ಯಕ್ತಿ ಆಗಿದ್ದನು. ಆದರೂ ಅವನು ಅನೇಕ ಜನರು ನನ್ನನ್ನು ಆಡಿಕೊಳ್ಬೋದು ಎಂಬ ಒಂದು ಆಲೋಚನೆಯೂ ಅಲ್ಲಿರ್ಬೋದು. ಆದರೆ ಆತನು ಏನು ಮಾಡ್ತಾನೆ, ಏನನ್ನೂ ಗಮನಿಸದೆ ಆತನ ಒಂದು ಆಸಕ್ತಿ ಏನಾಗಿತ್ತು ಅಂದರೆ, ಯೇಸುವನ್ನು ನಾನು ನೋಡಬೇಕು. ಆತನು ಏನು ಮಾಡ್ತಾನೆ, ಮುಂದೆ ಓಡಿ ಹೋಗಿ ಆಲದ ಮರವನ್ನು ಹತ್ತಿ ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದನು. ಆತನು ಸಂತೋಷದಿಂದ ಸೇರಿಸಿಕೊಂಡನು. ಅಂದರೆ ಇಲ್ಲಿ ವಾಕ್ಯವನ್ನು ನೋಡುವಾಗ ಅಲ್ಲಿ ಎಷ್ಟೋ ಜನರು ಇದ್ದರು, ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಬಂದಂಥ ಎಷ್ಟೋ ಜನರು ಇದ್ದರು. ಮತ್ತು ಆ ಜನರುಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಯಾಕೆ ಜಕ್ಕಾಯನು ಹತ್ತಿದಂಥ ಆಲದ ಮರವನ್ನು ನೋಡಿ ಆತನನ್ನು ಕರೀತಾರೆ ಅಂದರೆ, ಆತನು ಇಟ್ಟಂಥ ಆ ಆಸಕ್ತಿಯನ್ನು ನೋಡಿ ಯೇಸು ಸ್ವಾಮಿ ಆತನ ಬಳಿಗೆ ಬರ್ತಾರೆ. ಬಂದು ಅಲ್ಲಿ ನಾವು ನೋಡ್ತೀವಿ, ಆತನ ಬಂದು ನಾನಿವತ್ತು ನಿಮ್ಮ ಮನೇಲಿ ಉಳಿದುಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅಂದರೆ ಜಕ್ಕಾಯನಿಗೆ ಒಂದು ಸಂತೋಷ ಆಯ್ತದೆ. ಏನಂದರೆ, ಜಕ್ಕಾಯನು ಯೇಸು ಸ್ವಾಮಿನ ಯಾವತ್ತೂ ನೋಡಿಲ್ಲ. ಆದರೆ ಯೇಸು ಸ್ವಾಮಿಯ ಮರದ ಹತ್ರ ಬಂದು ಜಕ್ಕಾಯನ್ನೇ ತಟ್ಟನೆ ಇಳಿದು ಬಾ ಎಂಬುದಾಗಿ ಹೇಳುವಂಥ ಮಾತಿಗೆ ಅವನು ಆಶ್ಚರ್ಯಪಟ್ಟಿರ್ಬೋದು. ಯಾಕೆಂದರೆ ಯೇಸು ಸ್ವಾಮಿಗೆ ಆತನ ಹೆಸರು ಸಹ ಗೊತ್ತಿರ್ತದೆ. ಅಂದರೆ ಯೇಸು ಸ್ವಾಮಿ ನಮ್ಮ ಹೃದಯದ ಅಂತರಾಳವನ್ನು ನೋಡುವಂಥ ದೇವರು, ನಮ್ಮ ಆಸಕ್ತಿಯನ್ನು ನೋಡುವಂಥ ದೇವರು. ಅಲ್ಲಿ ಸುತ್ತ ಇದ್ದಂಥ ಎಷ್ಟೋ ಜನರು ಅಲ್ಲಿದ್ದರು. ಆದರೆ ಯೇಸು ಸ್ವಾಮಿ ಆ ಜಕ್ಕಾಯನನ್ನು ಕರೀಲಿಕ್ಕೆ ಒಂದು ಉದ್ದೇಶ ಉಂಟು. ಏನಂದರೆ, ಆತನಿಟ್ಟಂಥ ಆಸಕ್ತಿ ಮತ್ತು ಆತನ ನೋಡಲೇಬೇಕೆಂಬ ಅಪೇಕ್ಷೆ, ಇದು ಯಾರಿಗೆ ಗೊತ್ತಾಯಿತು? ಯೇಸು ಸ್ವಾಮಿಗೆ ಗೊತ್ತಾಯಿತು. ಈಗ ಯೇಸು ಸ್ವಾಮಿ ಆ ಜಕ್ಕಾಯನಿಗೆ ಹೇಳ್ತಾರೆ, ನೀ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ತೇನೆ. ಆಗ ಅನೇಕ ಜನರು ನಾವು ನೋಡ್ತೀವಿ, ಮುಂದೆ ವಚನನ ನಾವು ಓದಬೇಕಾದ್ರೆ ಅಲ್ಲಿ ನೋಡ್ತೀವಿ, ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನ ಸಂತೋಷದಲ್ಲಿ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವನ ಬಳಿಯಲ್ಲಿ ಹಿಡಿದುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಕೊನೆಗೊಟ್ಟಿದ್ದರು. ಅಂದರೆ ಇಲ್ಲಿ ಜನರು, ಯಾಕೆಂದರೆ ಅವನು ಸರ್ಕಾರಕ್ಕಿಂತ ಹೆಚ್ಚಾಗಿ ಆತನು ಅನೇಕ ಹಣವನ್ನು ವಸೂಲಿ ಮಾಡ್ತಾ ಇದ್ದ ಮತ್ತು ಐಶ್ವರ್ಯವಂತನಾಗಿದ್ದ. ಜನರ ಕಣ್ಣಿಗೆ ಅವನೊಬ್ಬ ಪಾಪಿಯಾಗಿ ಕಾಣಿಸಿಕೊಂಡಿದ್ದ. ಆದರೆ ದೇವರ ವಾಕ್ಯದಲ್ಲಿ ಅವರು ಹೋದಾಗ ಅನೇಕ ಜನರು ಕೊನೆಗೊಟ್ಟರು. ಆದರೆ ಯೇಸು ಸ್ವಾಮಿ ಸಹ ಯಾವ ರೀತಿಯಾಗಿ ಜಕ್ಕಾಯನು ನನ್ನನ್ನು ಯಾರು ನೋಡಿ ಆಡಿಕೊಳ್ತಾರೋ, ಯಾರು ನನಗೆ ಅವಮಾನ ಮಾಡ್ತಾರೋ ಎಂಬುದಾಗಿ ಏನೂ ಚಿಂತೆ ಮಾಡದೆ ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಯಾವ ರೀತಿಯಾಗಿ ಆ ಮರವನ್ನು ಹತ್ತಿ ಯೇಸು ಸ್ವಾಮಿಯನ್ನು ಸಂಧಿಸಿದ್ನೋ, ಅದೇ ಪ್ರಕಾರ ಯೇಸು ಸ್ವಾಮಿ ಇವರ ಬಗೆಯಲ್ಲಿ ಅನೇಕ ಜನರು ಮಾತನಾಡುವಾಗ ಆತನು ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಆತನ ಮನೆಗೆ ಹೋಗೋದನ್ನು ನಾವು ನೋಡ್ತೀವಿ. ಯಾಕೆಂದರೆ ಜಕ್ಕಾಯನು ಒಬ್ಬ ಪಾಪಿಯಾಗಿದ್ದ, ಆದರೆ ಜನರ ಲೆಕ್ಕದಲ್ಲಿ ಪಾಪಿಯಾಗಿದ್ದ. ಆದರೆ ಯೇಸು ಸ್ವಾಮಿಯ ಒಂದು ಯೇಸು ಸ್ವಾಮಿಯಲ್ಲಿ ಆತನನ್ನು ನೋಡಲೇಬೇಕೆಂಬ ಒಂದು ಆಸಕ್ತಿ ಆತನಲ್ಲಿದ್ದರಿಂದ ಯೇಸು ಸ್ವಾಮಿ ಆತನ ಮನೆಗೆ ಹೋಗಿದ್ದನ್ನು ನಾವು ನೋಡ್ತೀವಿ. ಯಾಕೆಂದರೆ ಅಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯ ಮನೆಯನ್ನು ಸಂಧಿಸಿದ ತಕ್ಷಣ
ಆ ಜಕ್ಕಾಯನ ಬಾಯಿಗೆ ಬರುವಂಥ ಮಾತುಗಳನ್ನು ನಾವು ಕೇಳೋದಾದರೆ, ಆತನು ಒಂದು ಆಶ್ಚರ್ಯ ರೀತಿಯಲ್ಲಿ ತನ್ನ ಪಾಪವನ್ನು ಅರಿಕೆ ಮಾಡೋದನ್ನ ನಾವು ನೋಡ್ತೀವಿ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿ ನೋಡು, ನಾವು 8ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡಿದ್ದರೆ ಯಾಕೆಂದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿದವರನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದನು ಎಂದು ಹೇಳಿದನು. ಅಂದರೆ ಇಲ್ಲಿ ಒಂದು ರಕ್ಷಣೆ, ಒಂದು ಸಂತೋಷ ಆ ಮನೆಗೆ ಉಂಟಾಯಿತು. ಯಾಕೆಂದರೆ ಆತನಿಗೆ ಯೇಸು ಸ್ವಾಮಿ ಆ ಮನೆಗೆ ಬಂದ ತಕ್ಷಣ ಆತನ ಒಂದು ಪಾಪದ ಅರಿವು ಉಂಟಾಯಿತು. ಆತನೇನು ಮಾಡ್ತಾನೆ, ತಕ್ಷಣವೇ ಅವನು ಹೇಳ್ತಾನೆ, ಸ್ವಾಮಿ, ನಾನು ಅನ್ಯಾಯವಾಗಿ ಎಳೆದುಕೊಂಡದನ್ನು ಅದನ್ನು 4ರಷ್ಟು ನಾನು ವಾಪಸ್ ಕೊಡ್ತೀನಿ, ಮತ್ತು ನನ್ನ ಅರ್ಧ ಆಸ್ತಿಯನ್ನು ಬಡವರಿಗೆ ಕೊಡ್ತೇನೆ ಎಂಬುದಾಗಿ ಹೇಳಿ ತನ್ನ ಪಾಪವನ್ನು ಅರಿಕೆ ಮಾಡಿ ದೇವರು ಯೇಸು ಸ್ವಾಮಿ ಹೇಳ್ತಾರೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕೆ ಬಂದನು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಅದೇ ಮನುಷ್ಯರು ಏನು ಮಾಡ್ತಾರೆ, ಯೇಸು ಸ್ವಾಮಿಯ ಜಕ್ಕಾಯನ ಮನೆಗೆ ಹೋಗುವಾಗ ಗುಣಗೊಡ್ತಾರೆ, ಅವನೊಬ್ಬ ಪಾಪಿ ಎಂಬುದಾಗಿ. ಆದರೆ ಈ ಯೇಸು ಸ್ವಾಮಿ ಹೇಳ್ತಾರೆ, ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕೆ ನಾನು ಬಂದೆ ಎಂಬುದಾಗಿ. ನಾವು ಈ ಲೋಕದಲ್ಲಿ ಯಾವ ವಿಷಯದಲ್ಲಿ ಕೆಟ್ಟು ಹೋಗಿದ್ದರು, ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ನಾವು ಯೇಸು ಸ್ವಾಮಿ ಬಳಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಬರೋದಾದರೆ ಖಂಡಿತವಾಗಿ ದೇವರು ನಮ್ಮೆಲ್ಲ ಈ ಜಕ್ಕಾಯನ ಜೀವಿತದಲ್ಲಿ ಆದಂಥ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಆತನು ನಮ್ಮ ಜೀವಿತದಲ್ಲೂ ಮಾಡುವಂಥ ದೇವರಾಗುತ್ತೆ. ಯಾಕೆಂದರೆ ನಮ್ಮ ದೇವರು ಕೆಟ್ಟು ಹೋದಂಥವರನ್ನೇ ಹುಡುಕಿ ರಕ್ಷಣೆ ಮಾಡಲಿಕ್ಕೆ ಈ ಲೋಕಕ್ಕೆ ಬಂದಂಥ ದೇವರು. ಅದಕ್ಕೋಸ್ಕರ ಆತನು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಪ್ರೀತಿ ಮಾಡಿದಂಥ ದೇವರು. ಮತ್ತು ಸತ್ತು ಸಮಾಧಿಯಿಂದ ಎದ್ದು 3ನೇ ದಿವಸ ಆತನು ಜೀವಿಸುವಂಥ ದೇವರು. ಅಂದು ಇದ್ದ ಹಾಗೆ ಇವತ್ತು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ಆತನಾಗಿದ್ದಾನೆ. ನಾವು ಈ ವಾಕ್ಯದ ಮುಖಾಂತರ ನಾವು ನೋಡೋದಾದರೆ, ಯೆರಿಕೋ ಪಟ್ಟಣವನ್ನು ದಾಟಿ ಹೋಗುವಾಗ ಜಕ್ಕಾಯ ಹುಟ್ಟು ಕುರುಡನು ಆಸಕ್ತಿಯನ್ನು ನಾವು ನೋಡಿದೋ, ಅದೇ ರೀತಿ ಜಕ್ಕಾಯನ ಒಂದು ಆಸಕ್ತಿಯನ್ನು ನಾವು ನೋಡಿದೋ. ಈ ಎರಡನ್ನು ನಾವು ನೋಡುವಾಗ ನಾವು ಯಾವಾಗಲೂ ದೇವರಲ್ಲಿ ಆಸಕ್ತಿ ಉಳ್ಳವರಾಗಿ ಬೇಡಿಕೊಂಡರೆ ದೇವರು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ನಾವು ಆಸಕ್ತಿ ಕಳೆದುಕೊಳ್ಳಬಾರದು. ಏನೇ ಕಷ್ಟ ಇದ್ದರೂ ನಾವು ದೇವರ ಸನ್ನಿಧಾನಕ್ಕೆ ಓಡಿ ಬರುವಾಗ ಅದರಿಂದ ನಮಗೆ ಖಂಡಿತವಾಗಿಯೂ ಬಿಡುಗಡೆ ಆಗ್ತದೆ. ಮತ್ತು ನಾವು ಯಾವ ವಿಷಯದಲ್ಲಿ ಕೆಟ್ಟು ಹೋಗಿದ್ದರೂ ನಾವು ದೇವರ ಸನ್ನಿಧಾನಕ್ಕೆ ಬಂದಾಗ ಅದರಿಂದ ಒಂದು ದೊಡ್ಡ ಬಿಡುಗಡೆ ಸಿಕ್ಕುವಂಥದ್ದಾಗಿದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ.